48 ಗಂಟೆಗಳಲ್ಲಿ ಚಿನ್ನ ಬೆಳ್ಳಿ ಮಾರುಕಟ್ಟೆಯಲ್ಲಿ ಅಕ್ಷರ ಸಹ ತಲೆಕೆಳಗಾಗಿದೆ. ಒಂದೇ ದಿನದಲ್ಲಿ 10 ಗ್ರಾಂ ಚಿನ್ನಕ್ಕೆ 11,000 ರೂಪಾಯಿ ಏರಿಕೆ, ಮತ್ತೆ ದಿನ 8,000 ರೂಪಾಯಿ ಕುಸಿತ. ಹೂಡಿಕೆದಾರರಿಗೆ ಆಘಾತ, ಗ್ರಾಹಕರಿಗೆ ಅವಕಾಶ. ಬೆಳ್ಳಿ ಒಂದೇ ದಿನಕ್ಕೆ 45 ರೂಪಾಯಿ ಕುಸಿತ, 2 ದಿನಕ್ಕೆ 60 ರೂಪಾಯಿ ಇಳಿಕೆ. ಅಮೆರಿಕದ ನೀತಿಗಳು, ಡಾಲರ್ನ ಆಟ, ಲಾಭ ವಸೂಲಿನ ಒತ್ತಡ ಇವೆಲ್ಲವೂ ಇದಕ್ಕೆ ಕಾರಣ. ಮುಂದೆ ಚಿನ್ನ ಮತ್ತಷ್ಟು ಕುಸಿಯತ್ತಾ? ಇದೀಗ ಖರೀದಿ ಮಾಡಬೇಕಾ ಅಥವಾ ಕಾಯಬೇಕಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಕಳೆದ 48 ಗಂಟೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಗುರುವಾರ ಸಾರ್ವಕಾಲಿಕ ದಾಖಲೆ ಬರೆದು ಗ್ರಾಹಕರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಬಂಗಾರ ಮತ್ತು ಬೆಳ್ಳಿಯ ದರಗಳು ಕೇವಲ ಒಂದು ದಿನದ ಅಂತರದಲ್ಲಿ ದಿಢೀರ್ ಕುಸಿತ ಕಂಡಿವೆ. ನಿನ್ನೆ ಭಯ ಹುಟ್ಟಿಸಿದ್ದ ಬೆಲೆಗಳು ಇಂದು ಸ್ವಲ್ಪ ನಿರಾಳತೆ ನೀಡಿವೆ. ಆದ್ರೆ ಈ ನಿರಾಳತೆ ಶಾಶ್ವತವೇ ಅಥವಾ ಮತ್ತೊಂದು ಏರಿಕೆಯ ಮುನ್ಸೂಚನೆಯೇ? ಗುರುವಾರ ಒಂದೇ ದಿನ 10 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 11,000 ರೂಪಾಯಿಗೂ ಹೆಚ್ಚು ಏರಿಕೆಯಾಗಿತ್ತು. ಇದು ಹೂಡಿಕೆದಾರರಲ್ಲಿ ಉತ್ಸಾಹ ಹೆಚ್ಚಿಸಿದ್ರು ಆಭರಣ ಖರೀದಿದಾರರಿಗೆ ಭಾರಿ ಆತಂಕ ಉಂಟು ಮಾಡಿತ್ತು. ಆದ್ರೆ ಶುಕ್ರವಾರ ಅದೇ ಚಿನ್ನದ ದರ ಸುಮಾರು 8,000 ರೂಪಾಯಿಗೂ ಹೆಚ್ಚು ಇಳಿಕೆ ಕಂಡಿದೆ. ಈ ಅತಿ ದೊಡ್ಡ ಇಳಿಕೆ ಆಟಕ್ಕೆ ಜಾಗತಿಕ ಆರ್ಥಿಕ ಬೆಳವಣಿಗೆಗಳು, ವಿಶೇಷವಾಗಿ ಅಮೆರಿಕದ ನೀತಿಗಳೇ ಪ್ರಮುಖ ಕಾರಣ ಎಂದು ತಜ್ಞರು ವಿಶ್ಲೇಷಿಸಿದ್ದಾರೆ. ಶುಕ್ರವಾರದ ವಹಿವಾಟಿನಲ್ಲಿ 24 ಕ್ಯಾರೆಟ್ ಅಪರಂಜಿ ಚಿನ್ನದ ದರ ಪ್ರತಿ 10 ಗ್ರಾಂಗೆ 8,230 ರೂಪಾಯಿ ಕುಸಿತ ಕಂಡಿದ್ದು, ಇದರೊಂದಿಗೆ ಚಿನ್ನದ ಬೆಲೆ 1,70,620 ರೂಪಾಯಿಗೆ ಇಳಿದಿದೆ. ಇದು ಹೂಡಿಕೆದಾರರಿಗೆ ಆಘಾತ ನೀಡಿದ್ರೆ ಗ್ರಾಹಕರ ಖರೀದಿಗೆ ಒಂದು ಸಣ್ಣ ಅವಕಾಶ ನೀಡಿದಂತಾಗಿದೆ. ಚಿನ್ನದ ಜೊತೆಗೆ ಬೆಳ್ಳಿಯು ಮಹಾ ಕುಸಿತ ಕಂಡಿದೆ. ನಿನ್ನೆ ಗ್ರಾಂಗೆ 800 ರೂಪಾಯಿ ಇಳಿಕೆಯಾಗಿದ್ದ ಚಿನ್ನದ ಬೆಲೆ ಇವತ್ತು ಶನಿವಾರ ಮತ್ತಷ್ಟು 920 ರೂಪಾಯಿಗೆ ಕುಸಿದಿದೆ. ಕೇವಲ 2 ದಿನಗಳಲ್ಲಿ ಚಿನ್ನದ ಬೆಲೆ 1,500 ರೂಪಾಯಿಗೂ ಹೆಚ್ಚು ತಗ್ಗಿದೆ. ಬೆಳ್ಳಿ ಬೆಲೆ ಒಂದೇ ದಿನ 45 ರೂಪಾಯಿ ಇಳಿಕೆ ಕಂಡಿದ್ದು, 2 ದಿನಗಳಲ್ಲಿ ಬರೋಬ್ಬರಿ 60 ರೂಪಾಯಿ ಕುಸಿದಿದೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಅಪರೂಪದ ಬೆಳವಣಿಗೆಯಾಗಿದೆ. ಪ್ರಸ್ತುತ ಭಾರತದಲ್ಲಿ 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 1,47,200 ರೂಪಾಯಿ ಆಗಿದ್ದು, 24 ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ 1,60,580 ರೂಪಾಯಿಗೆ ಇದೆ. 100 ಗ್ರಾಂ ಬೆಳ್ಳಿ ಬೆಲೆ 35,000 ರೂಪಾಯಿ ಮಟ್ಟಕ್ಕೆ ಇಳಿದಿದೆ. ಬೆಂಗಳೂರಿನಲ್ಲಿ ಇದೇ ದರಗಳು ಅನ್ವಯವಾಗುತ್ತಿವೆ. ತಮಿಳುನಾಡು, ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸಹ ಬೆಳ್ಳಿ ಬೆಲೆ 35,000 ರೂಪಾಯಿ ಮಟ್ಟದಲ್ಲಿದೆ. ಸತತ 2ನೇ ದಿನವೂ ದಾಖಲೆ ಕುಸಿತ ಕಂಡಿರುವ ಚಿನ್ನದ ಬೆಲೆ ಹೂಡಿಕೆದಾರರ ನಿದ್ದೆ ಕೆಡಿಸಿದೆ. ಆದ್ರೆ ಇದೇ ಸಮಯದಲ್ಲಿ ಆಭರಣ ಖರೀದಿಗೆ ಕಾಯುತ್ತಿದ್ದ ಗ್ರಾಹಕರಿಗೆ ಇದು ಒಂದು ಅವಕಾಶವಾಗಿ ಪರಿಣಮಿಸಿದೆ. 22 ಮತ್ತು 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿರುವುದು ಮಾರುಕಟ್ಟೆಗೆ ಹೊಸ ದಿಕ್ಕು ನೀಡಿದೆ. ಆರ್ಥಿಕ ತಜ್ಞರು ಈಗಾಗಲೇ ಈ ಬೆಳವಣಿಗೆಯ ಬಗ್ಗೆ ಮುನ್ಸೂಚನೆ ನೀಡಿದ್ರು. ನಿರಂತರ ಏರಿಕೆ ತಾತ್ಕಾಲಿಕ ಎಂದು ಅವರು ಹೇಳಿದ್ರು. ಯುಎಸ್ಎ ಸುಂಕ ನೀತಿಗಳು, ಡಾಲರ್ ಮೌಲ್ಯದ ಏರಿಳಿತ, ಜಾಗತಿಕ ಯುದ್ಧಗಳು, ರಾಜತಾಂತ್ರಿಕ ಉದ್ವಿಗ್ನತೆ, ಕೈಗಾರಿಕಾ ಬಳಕೆಯ ಹೆಚ್ಚಳ ಮತ್ತು ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕ್ಗಳ ಭಾರೀ ಖರೀದಿ ಇವೆಲ್ಲ ಕಾರಣಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಸಾರ್ವಕಾಲಿಕ ದಾಖಲೆ ಬರೆದಿದ್ವು. ಈಗ ಅದೇ ಕಾರಣಗಳು ಬೆಲೆ ಇಳಿಕೆಗೆ ದಾರಿ ಮಾಡಿಕೊಡುತ್ತಿವೆ. ಈ ನಡುವೆ ಹೂಡಿಕೆದಾರರು ಈಗಾಗಲೇ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಲಾಭ ಪಡೆದಿದ್ದಾರೆ. ಆದ್ರೆ ಕಳೆದ 2 ದಿನಗಳ ತೀವ್ರ ಕುಸಿತ ಆರಂಭಿಕ ಹೂಡಿಕೆದಾರರಿಗೆ ನಿರಾಸೆ ತಂದಿದೆ. ನಿರಂತರ ಏರಿಕೆಯ ನಿರೀಕ್ಷೆಯಲ್ಲಿ ಹೂಡಿಕೆ ಮಾಡಿದವರು ಈಗ ಗೊಂದಲದಲ್ಲಿದ್ದಾರೆ. ಬಂಗಾರ ಮತ್ತೆ ಕೈಗೆಟುಕುವ ದರ ತಲುಪುತ್ತಾ ಎಂಬ ಪ್ರಶ್ನೆ ಈಗ ಪ್ರಮುಖವಾಗಿದೆ. ಜನವರಿ 23ರಂದು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,57,100
ರೂಪಾಯಿ ಇತ್ತು. ನಿರಂತರ ಏರಿಕೆಯ ಬಳಿಕ ಇದೀಗ 2 ದಿನಗಳ ಕುಸಿತದಿಂದ 1,60,580 ರೂಪಾಯಿ ಮಟ್ಟಕ್ಕೆ ಬಂದಿದೆ. ಇದೇ ರೀತಿ 22 ಕ್ಯಾರೆಟ್ ಚಿನ್ನ ಜನವರಿ 23ರಂದು 1,44,050 ರೂಪಾಯಿ ಇತ್ತು. ಈಗ 1,47,200 ರೂಪಾಯಿಗೆ ಇಳಿದಿದೆ. ಅಂದ್ರೆ ಬಂಗಾರ ಮತ್ತೆ ಮೊದಲಿನ ಮಟ್ಟದತ್ತ ಸಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇಡೀ ದೇಶದ ಕಣ್ಣು ಭಾನುವಾರ ಮಂಡನೆಯಾಗಲಿರುವ ಕೇಂದ್ರ ಬಜೆಟ್ ಮೇಲೆ ನೆಟ್ಟಿದೆ. ವಿಶೇಷವಾಗಿ ಚಿನ್ನಾಭರಣ ಗ್ರಾಹಕರು ಮತ್ತು ಹೂಡಿಕೆದಾರರು ಈ ಬಾರಿಯ ಬಜೆಟ್ನಲ್ಲಿ ಏನಾದರೂ ಸಿಹಿ ಸುದ್ದಿ ಸಿಗಬಹುದು ಎಂದು ಕಾತುರದಿಂದ ಕಾಯುತ್ತಿದ್ದಾರೆ. ಆಭರಣ ವಲಯದ ಪ್ರಮುಖ ಬೇಡಿಕೆ ಜಿಎಸ್ಟಿ ಕಡಿತ. ಪ್ರಸ್ತುತ 3% ಇರುವ ಜಿಎಸ್ಟಿಯನ್ನು 1.25% ಇಳಿಸಬೇಕು ಎಂಬುದು ಉದ್ಯಮದ ಒತ್ತಾಯ. ಇದರಿಂದ ಬೆಲೆ ಕಡಿಮೆಯಾಗುವುದರ ಜೊತೆಗೆ ಕಳ್ಳ ಸಾಗಣೆಗೆ ಕಡಿವಾಣ ಬೀಳುತ್ತದೆ ಎಂದು ಉದ್ಯಮಿಗಳು ಹೇಳುತ್ತಾರೆ. ಇದರ ಜೊತೆಗೆ ಟ್ಯಾಕ್ಸ್ ಮತ್ತು ಕಸ್ಟಮ್ಸ್ ನಿಯಮಗಳ ಸರಳೀಕರಣ, ರಫ್ತು ಪ್ರಕ್ರಿಯೆಗಳ ಡಿಜಿಟಲೀಕರಣ, ಸುಲಭ ಕಂತುಗಳಲ್ಲಿ ಚಿನ್ನ ಖರೀದಿಗೆ ಅವಕಾಶ, ಮನೆಗಳಲ್ಲಿ ಇರುವ ಹಳೆಯ ಚಿನ್ನವನ್ನು ಮರುಬಳಕೆ ಮಾಡಲು ಪ್ರೋತ್ಸಾಹಿಸುವ ನೀತಿಗಳು ಮತ್ತು ಕೌಶಲ ಅಭಿವೃದ್ಧಿಗೆ ಉತ್ತೇಜನ ಇವೆಲ್ಲವೂ ಬಜೆಟ್ನಿಂದ ಉದ್ಯಮ ನಿರೀಕ್ಷಿಸುತ್ತಿರುವ ಪ್ರಮುಖ ಅಂಶಗಳು. ಇದಕ್ಕೆಲ್ಲ ಕಾರಣವಾದ ಮತ್ತೊಂದು ದೊಡ್ಡ ಅಂಶ ಅಮೆರಿಕದ ಫೆಡರಲ್ ರಿಸರ್ವ್ಗೆ ಸಂಬಂಧಿಸಿದ ಬೆಳವಣಿಗೆಗಳು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫೆಡ್ ಮುಖ್ಯಸ್ಥರ ಬದಲಾವಣೆಯ ಬಗ್ಗೆ ನೀಡಿದ ಸೂಚನೆ ಬಡ್ಡಿ ದರ ನೀತಿಯ ಬಗ್ಗೆ ಗೊಂದಲ ಉಂಟು ಮಾಡಿದೆ. ಬಡ್ಡಿ ದರ ಏರಿಕೆಯ ಸಾಧ್ಯತೆ ಡಾಲರ್ ಮೌಲ್ಯವನ್ನು ಬಲಪಡಿಸಿದ್ದು, ಇದರಿಂದ ಚಿನ್ನದ ಬೆಲೆ ಕುಸಿತ ಕಂಡಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಔನ್ಸ್ಗೆ $5,594 ತಲುಪಿದ್ದರಿಂದ ಹೂಡಿಕೆದಾರರು ಲಾಭ ವಸೂಲಿಗೆ ಮುಂದಾದ್ರು. ಇದೇ ಮಾರಾಟ ಒತ್ತಡ ಚಿನ್ನ ಮತ್ತು ಬೆಳ್ಳಿ ಬೆಲೆ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ. ಚಿನ್ನ ಬೆಳ್ಳಿ ಮಾರುಕಟ್ಟೆ ಈಗ ಅತಿ ದೊಡ್ಡ ತಿರುವಿನಲ್ಲಿದೆ. ಇದು ತಾತ್ಕಾಲಿಕ ಕುಸಿತವೇ ಅಥವಾ ದೀರ್ಘಾವಧಿ ಸರಿಪಡಿಸಿಕೊಳ್ಳುವ ಪ್ರಕ್ರಿಯೆಯೇ? ಬಜೆಟ್, ಜಾಗತಿಕ ನೀತಿಗಳು ಮತ್ತು ಡಾಲರ್ ಚಲನವಲನವೇ ಮುಂದಿನ ದಿಕ್ಕು ನಿರ್ಧರಿಸಲಿದೆ. ಈಗ ಮಾರುಕಟ್ಟೆಯಲ್ಲಿ ದೊಡ್ಡ ಪ್ರಶ್ನೆ ಒಂದೇ, ಇದು ಖರೀದಿಗೆ ಸರಿಯಾದ ಸಮಯವೇ? ತಜ್ಞರ ಪ್ರಕಾರ ತಕ್ಷಣವೇ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡುವ ಬದಲು ಹಂತ ಹಂತವಾಗಿ ಖರೀದಿಸುವುದು ಒಳಿತು. ಯಾಕಂದ್ರೆ ಜಾಗತಿಕ ಮಾರುಕಟ್ಟೆ ಇನ್ನೂ ಸ್ಥಿರವಾಗಿಲ್ಲ. ಅಮೆರಿಕದ ಬಡ್ಡಿ ದರ ನೀತಿ, ಡಾಲರ್ ಮೌಲ್ಯದ ಏರಿಳಿತ, ಯುದ್ಧ ಪರಿಸ್ಥಿತಿ ಮತ್ತು ಕೇಂದ್ರ ಬ್ಯಾಂಕ್ಗಳ ಖರೀದಿ ನಿರ್ಧಾರಗಳು ಯಾವುದೇ ಕ್ಷಣದಲ್ಲೂ ಚಿನ್ನದ ದಿಕ್ಕು ಬದಲಾಯಿಸಬಹುದು. ಹೀಗಾಗಿ ಗ್ರಾಹಕರು ಆತುರದ ನಿರ್ಧಾರ ತೆಗೆದುಕೊಳ್ಳಬಾರದು ಎಂಬುದು ತಜ್ಞರ ಸಲಹೆ. ಇನ್ನೊಂದೆಡೆ ಗ್ರಾಮೀಣ ಮತ್ತು ಮದುವೆ ಸೀಸನ್ ಬೇಡಿಕೆಯು ಚಿನ್ನದ ಬೆಲೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮುಂದಿನ ಕೆಲ ವಾರಗಳಲ್ಲಿ ಮದುವೆ ಹಾಗೂ ಶುಭ ಕಾರ್ಯಗಳ ಸಂಖ್ಯೆ ಹೆಚ್ಚಾದ್ರೆ ಚಿನ್ನದ ಮೇಲೆ ಸಹಜವಾಗಿ ಬೇಡಿಕೆ ಏರುತ್ತದೆ. ಇದರಿಂದ ಇಳಿಕೆಯಲ್ಲಿರುವ ಬೆಲೆ ಮತ್ತು ಸ್ಥಿರಗೊಳ್ಳುವ ಅಥವಾ ಸ್ವಲ್ಪ ಏರಿಕೆಯಾಗುವ ಸಾಧ್ಯತೆ ಇದೆ. ಅಂದ್ರೆ ಇವತ್ತಿನ ಕುಸಿತ ಶಾಶ್ವತವಲ್ಲ, ಇದು ಮಾರುಕಟ್ಟೆಯ ಒಂದು ತಾತ್ಕಾಲಿಕ ಸರಿಪಡಿಸಿಕೊಳ್ಳುವ ಹಂತವಾಗಿರಬಹುದು. ಒಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆ ಈಗ ಅತ್ಯಂತ ಸೂಕ್ಷ್ಮ ಹಂತದಲ್ಲಿದೆ. ಒಂದು ಕಡೆ ಜಾಗತಿಕ ಆರ್ಥಿಕ ನೀತಿಗಳ ಒತ್ತಡ, ಮತ್ತೊಂದೆಡೆ ದೇಶೀಯ ಬೇಡಿಕೆ ಮತ್ತು ಬಜೆಟ್ ನಿರೀಕ್ಷೆಗಳು. ಇವೆರಡರ ಮಧ್ಯೆ ಬೆಲೆಗಳು ಅಲುಗಾಡುತ್ತಿವೆ. ಹೀಗಾಗಿ ಹೂಡಿಕೆದಾರರು ಅತಿಯಾದ ಲಾಭದ ನಿರೀಕ್ಷೆ ಬಿಟ್ಟು ದೀರ್ಘಾವಧಿ ದೃಷ್ಟಿಯಿಂದ ಯೋಚಿಸಬೇಕಾದ ಸಮಯ ಇದು. ಗ್ರಾಹಕರಿಗೆ ಮಾತ್ರ ಇದು ಲಾಭದ ಕ್ಷಣವಾಗಬಹುದು, ಆದ್ರೆ ಜಾಣತನವೇ ಇಲ್ಲಿ ಅತಿ ದೊಡ್ಡ ಆಭರಣ. ಚಿನ್ನ ಬೆಳ್ಳಿ ಮಾರುಕಟ್ಟೆ ಈಗ ನಿರ್ಣಾಯಕ ತಿರುವಿನಲ್ಲಿದೆ. ಇದು ಶಾಶ್ವತ ಕುಸಿತವಲ್ಲ, ಆದ್ರೆ ಸಾಮಾನ್ಯ ಏರಿಳಿತವೂ ಅಲ್ಲ. ಜಾಗತಿಕ ನೀತಿಗಳು, ಡಾಲರ್ ಚಲನವಲನ, ಬಜೆಟ್ ಘೋಷಣೆಗಳು ಮುಂದಿನ ಬೆಲೆಯನ್ನ ಇವೇ ನಿರ್ಧರಿಸುತ್ತೆ. ಹೂಡಿಕೆದಾರರಿಗೆ ಇದು ಎಚ್ಚರಿಕೆಯ ಸಮಯ, ಗ್ರಾಹಕರಿಗೆ ಇದು ಅವಕಾಶದ ಕ್ಷಣ. ಮುಂದಿನ ಚಲನವಲನ ಸ್ಪಷ್ಟವಾಗುವವರೆಗೂ ಚಿನ್ನದ ಮಾರುಕಟ್ಟೆಗೆ ಇನ್ನು ಫುಲ್ ಸ್ಟಾಪೇ ಇಲ್ಲ.
ಈ ಇಳಿಕೆಯಲ್ಲಿ ನೀವು ಚಿನ್ನವನ್ನ ಖರೀದಿಸ್ತೀರಾ ಅಥವಾ ಕುಸಿತಕ್ಕಾಗಿ ಕಾಯ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.